ಈ ಬೋವಿ ಸಮಾಜ ಅಂತ ಹೇಳಿ ಒಂದು ಸಮಾಜ ಇದೆ, ಅತಿ ಸಣ್ಣ ಸಮಾಜ. ಒಂದು ಕಡೆ ಬೋವಿ ಸಮಾಜ, ಇನ್ನೊಂದು ಕಡೆ ವಡ್ರ ಸಮಾಜ ಇದೆ. ವಡ್ರನ್ನ ಬೇರೆ ಬೇರೆ ರೀತಿಯಲ್ಲಿ ಮಣ್ಣೊಡ್ರು, ಕಲ್ಲೊಡ್ರು, ತೆಲುಗು ಒಡ್ರು ಈ ತರ ಏನೆಲ್ಲ ಕರೀತಾ ಇದೆ. ಈ ಬೋವಿ ಸಮಾಜದವ್ರು ಯಾರಪ್ಪ ಅಂತ ಹೇಳಿದ್ರೆ ಈ ಬೇಣವರು ಅಂತವ್ರು, ಪಲ್ಲಕ್ಕಿವರು ಅಂತ. ಅವ್ರು ಇಡೀ ರಾಜ್ಯದಲ್ಲಿ ಒಂದು 3-4 ಲಕ್ಷ ಜನ ಇರ್ಬೋದು. ಈ ವಡ್ರು ಈ ಕಲ್ಲು ಮಣ್ಣು ಈ ಕೆಲಸ ಮಾಡಿ ಶ್ರಮಜೀವಿಗಳವರು. ಈ ಬೋವಿ ಸಮಾಜದವರನ್ನ 1950 SC ಮಾಡಿದ್ದಾರೆ. ಈ ಕಲ್ಲು ಮಣ್ಣು ಕೆರೆ ಕುಂಟೆ ಈ ಕೆಲಸ ಮಾಡ್ತಾ ಇದ್ರಲ್ಲ, ಇವರು 1944ರಲ್ಲಿ ದಾವಣಗೆರೆಯಲ್ಲಿ ಒಂದು ಕಾನ್ಫರೆನ್ಸ್ ಮಾಡ್ತಾರೆ. ಅಲ್ಲಿ 12 ರೆಸಲ್ಯೂಷನ್ಸ್ ಮಾಡ್ತಾರೆ. 11ನೇ ರೆಸಲ್ಯೂಷನ್ ನಮ್ಮನ್ನ ಕಲ್ಲೊಡ್ರು, ಮಣ್ಣೊಡ್ರು, ತೆಲುಗೊಡ್ರು, ಆ ಒಡ್ರು, ಈ ಒಡ್ರು ಅಂತ ಕರೀತಾರೆ. ಇನ್ನು ಮುಂದೆ ಬೋಯಿ, BOYEE ಅಂತ ಹೇಳಿ ಕರಿಬೇಕು ಅಂತ ರೆಸಲ್ಯೂಷನ್ ಮಾಡ್ತಾರೆ. ಆ ರೆಸಲ್ಯೂಷನ್ ಅನ್ನ ಮೈಸೂರಿನ ಮಹಾರಾಜರು 1946ರಲ್ಲಿ ಗೆಜೆಟಿಯರ್ ಮಾಡಿ ಈ ಸಮಾಜಗಳನ್ನ ಇನ್ನು ಮುಂದೆ ಬೋಯಿ ಅಂತ ಕರಿಬೇಕು ಅಂತ ಹೇಳಿ ಮಾಡ್ತಾರೆ. ಆ ಬೋಯಿ ಹೋಗಿ ಕಾಲ ನಂತರ ಈಗ ನನಗೆ ಹೆಸರಿಟ್ಟಿದ್ರೆ ನಮ್ಮ ತಂದೆ ತಾಯಿ ಉಗ್ರ ನರಸಿಂಹಸ್ವಾಮಿ, ಅವನ ಯಾರೋ ಮೇಷ್ಟ್ರು, ಇವನಿಗೆ ಯಾಕೆ ಇಷ್ಟು ದೊಡ್ಡ ಹೆಸರು ಅಂತೇಳಿ ಉಗ್ರಪ್ಪ ಅಂತ ಬರುತ್ತೆ. ಬೆಂದಕಾಳೂರು ಹೋಗಿ ಬೆಂಗಳೂರು ಆದಾಗೆ, ಪಾಮಗೊಂಡ ಹೋಗಿ ಪಾವಗಡ ಆದಾಗೆ, ಈ ಬೋಯಿ ಹೋಗಿ ಬೋವಿ ಬರೆದ್ಬಿಟ್ರು ಅನೇಕರು. ಸೊ ಈಗ ಈ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಇಲ್ರಿ ನಿಮಗೂ ಒಡ್ರಿಗೆ ಸಂಬಂಧ ಇದ್ರೆ ನಿಮ್ಗೆ SC, ಇಲ್ಲ ಅಂದ್ರೆ ಇಲ್ಲ ಅಂತೇಳಿ ಪಾಪ ಬೋವಿಗಳಿಗೆ ತೊಂದರೆ ಕೊಡ್ತಾರೆ. ನಂದೇ ರಿಪೋರ್ಟ್ ಇದೆ, 9 ಜನ ಶಾಸಕರು ಕೊಟ್ಟಿದ್ದೇವೆ. ಒಡ್ರೆ ಬೇರೆ, ಅವರ ಫಿನಾನ್ಸ್ ನೇಮ್ಸ್ ದೇವರಾಜ ಅರಸ್ ಕಾಲದಲ್ಲಿ SC ಆಗಿದ್ದಾರೆ. ಬೋವಿಗಳೇ ಬೇರೆ. ಈಗ ಉದಾಹರಣೆಗೆ SC ನಲ್ಲಿ ವಾಲ್ಮೀಕಿ ನಾಯಕರೇ ಬೇರೆ, ಮರಾಠಿ ನಾಯಕರೇ ಬೇರೆ, ಕಾಡು ಕುರುಬರೇ ಬೇರೆ, ಜೈನ್ ಕುರುಬರೇ. ನಿಮ್ಗೆ ಸಂಬಂಧ ಇದೆಯೇನ್ರಿ, ಇದ್ರೆ ಮಾತ್ರ ನಾವು ಕೊಡೋದು ಅಂತ ಹೇಳಕ್ಕಾಗತ್ತಾ? ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಒಡ್ರಿಗೂ ಕೊಡಿ, ಈ ಬೋವಿಗಳಿಗೂ ಕೊಡಿ ದಯಮಾಡಿ. ಯಾಕಂದ್ರೆ ನನ್ನ ರಿಪೋರ್ಟ್ ಅಲ್ಲಿ ಹೇಳಿದ್ದೀನಿ, ಇಬ್ಬರಿಗೂ SC ಸರ್ಟಿಫಿಕೇಟ್ ಕೊಡಿಪ್ಪ. ಯಾಕೆ ಅವ್ರಿಗೆ ತೊಂದರೆ ಮಾಡ್ತೀರಿ? ಇಡೀ ರಾಜ್ಯದಲ್ಲಿ ಒಂದು ತಾಲೂಕ್ ಪಂಚಾಯತಿ ಮೆಂಬರ್ ಇಲ್ಲ ಸಮಾಜಕ್ಕೆ. ಸೊ ಅದನ್ನ ಕೊಡಬೇಕು ಅನ್ನುವಂಥದ್ದನ್ನ ಆಗ್ರಹ ಮಾಡ್ಲಿಕ್ಕೆ ಬಯಸ್ತೇನೆ.